ಹೆಗ್ಗಡದೇವನಕೋಟೆ ಪೊಲೀಸ್ ಇಲಾಖೆ ಮತ್ತು ಸೇಂಟ್ ಮೇರಿಸ್ ಸಮುದಾಯ ಆರೋಗ್ಯ ಕೇಂದ್ರದ ಸಹಕಾರದಲ್ಲಿ ನಡೆದ ಮದ್ಯ ಮತ್ತು ಮಾದಕ ದ್ರವ್ಯ ನಿಷೇಧ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ವೃತ್ತ ನಿರೀಕ್ಷಕ ಶಬೀರ್ ಹುಸೇನ್ ರವರು ಸಮಾಜದಲ್ಲಿ ಮದ್ಯ ಮತ್ತು ಮದ್ಯ ವ್ಯಸನಿಗಳ ಸಂಖ್ಯೆ ಹೆಚ್ಚಾದರೆ ಅಪರಾಧಗಳ ಸಂಖ್ಯೆ ಹೆಚ್ಚುತ್ತದೆ. ಮನೆಗಳಲ್ಲಿ ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನಿಗಳಿದ್ದರೆ ಕುಟುಂಬದಲ್ಲಿ ಕಲಹ ಉಂಟಾಗುತ್ತದೆ. ತಂದೆ ತಾಯಿ ಮತ್ತು ಮಕ್ಕಳ ಸಂಬಂಧ ಹಾಳಾಗುತ್ತದೆ. ಅಲ್ಲದೆ ಎಲ್ಲರ ಮಧ್ಯೆ ಇರಬೇಕಾದ ಪ್ರೀತಿ, ವಿಶ್ವಾಸ ಮತ್ತು ಗೌರವ ಇರುವುದಿಲ್ಲ. ಇದರಿಂದ ಆರೋಗ್ಯ ಕೆಡುವುದರ ಜೊತೆಗೆ ಆರೋಗ್ಯ ಸುಧಾರಣೆಗೆ ಹಣ ತೆರಬೇಕಾಗುತ್ತದೆ. ಹಣ ಇಲ್ಲವಾದರೆ ಪ್ರಾಣ ಬಿಡಬೇಕಾಗುತ್ತದೆ. ಒಟ್ಟಾರೆ ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನಿಯಾದರೆ ಎಲ್ಲರಿಗೂ ಕಷ್ಟ. ಇದು ಸಮಾಜಕ್ಕೆ ಕಂಟಕಪ್ರಾಯವೂ ಹೌದು. ಹಾಗಾಗಿ ಯಾರು ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನಿಗಳಾಗಬಾರದು ಎಂದು ಮಾತನಾಡಿದರು. ಇನ್ನು ಬಳಿಕ ಸೇಂಟ್ ಮೇರಿಸ್ ಆಸ್ಪತ್ರೆಯ ಹಿರಿಯ ವೈದ್ಯ ಡಾಕ್ಟರ್ ಅಮಿತ್ ಲೋಬೋ ಮಾತನಾಡಿ, ಇಂದಿನ ಸಮಾಜದಲ್ಲಿ ಯುವ ಸಮೂಹ ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನಿಗಳಾಗ್ತಿರುವುದು ಸೇರಿದಂತೆ ಕಳ್ಳ ಸಾಗಾಣಿಕೆ ಚಟುವಟಿಕೆಗಳಲ್ಲಿ ತೊಡಗಿರುವುದು ವಿಷಾದನೀಯ. ಹಾಗಾಗಿ ಪೋಷಕರು ಮಕ್ಕಳೊಂದಿಗೆ ಸ್ನೇಹಿತರ ರೀತಿ ಇರಬೇಕು. ಒಂಟಿಯಾಗಿರಲಿಕ್ಕೆ ಬಿಡಬಾರ್ದು ಮತ್ತು ಮಕ್ಕಳು ಮನೆಯಿಂದ ಹೊರಗೆ ಹೋಗಿ ಪುನಃ ಮನೆಗೆ ಬರುವ ತನಕ ಹೊರಗಡೆ ಶಾಲಾ, ಕಾಲೇಜು ಮತ್ತು ಬೇರೆ ಕಡೆ ಯಾವ ಚಟುವಟಿಕೆಯಲ್ಲಿ ತೊಡಗಿರ್ತಾರೆ ಎಂಬುದರ ವಿಷಯದ ಬಗ್ಗೆ ಗಮನ ಹರಿಸಬೇಕು ಎಂದು ತಿಳಿಸಿದರು. ಇನ್ನು ಈ ವೇಳೆ ಸೇಂಟ್ ಮೇರಿಸ್ ಸಮುದಾಯ ಆರೋಗ್ಯ ಕೇಂದ್ರದ ಸಿಬ್ಬಂದಿ ಮತ್ತು ಸೇಂಟ್ ಮೇರಿಸ್ ಕಾಲೇಜ್ ಆಫ್ ನರ್ಸಿಂಗ್ ವಿದ್ಯಾರ್ಥಿಗಳು ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನದಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಬೀದಿ ನಾಟಕವನ್ನು ಪ್ರದರ್ಶಿಸಿದರು ಮತ್ತು ಪಟ್ಟಣದ ಹುಣಸೂರು ಬೇಗೂರು ರಸ್ತೆಯೆಲ್ಲ ಮೆರವಣಿಗೆ ನಡೆಸಿ ಘೋಷಣೆಗಳನ್ನು ಕೂಗಿದರು. ಮತ್ತು ಈ ಸಂದರ್ಭದಲ್ಲಿ ಸೇಂಟ್ ಮೇರಿಸ್ ಸಮುದಾಯ ಕೇಂದ್ರದ ಹಿರಿಯ ವೈದ್ಯೆ ಡಾಕ್ಟರ್ ಹಿಲ್ದಾ ಆರೋ ಲೋಬಾ ಮತ್ತು ಆಡಳಿತಕಾರಿ ಸಿಸ್ಟರ್ಗಳಾದ ನೂತನ್ ರೋಡ್ರಿಗಸ್, ಅರುಣಾ ಕುಮಾರಿ, ಮೇರಿ ಮೆಂಡೋನ್ಸ್, ರಸ್ಕಿನ್ಸಾ, ಎಸ್ಐಗಳಾದ ಪ್ರಕಾಶ್, ಸುರೇಶ್ ನಾಯಕ್, ಎಸ್ಐ ಸುಬಾನಾ ಮತ್ತು ಪೊಲೀಸ್ ಸಿಬ್ಬಂದಿಗಳು ಹಾಜರಿದ್ದರು. ನಿಮ್ಮನ್ನು ನೀವೇ